ನಮಸ್ಕಾರ ಮೇಡಮ್. ಸರ್, ವೈದ್ಯೋ ನಾರಾಯಣೋ ಹರಿ ಈ ಮಾತು ಎಲ್ಲರೂ ಕೂಡ ಸಹಜವಾಗಿ ಹೇಳ್ತೀವಿ. ಯಾಕೆಂದರೆ ನಾವು ವೈದ್ಯರನ್ನ ದೇವರ ಸ್ವರೂಪ ಅಂತ ಈಗಲೂ ಕೂಡ ನಂಬಿದ್ದೀವಿ, ಹಿಂದೆಯೂ ಕೂಡ ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇತ್ತೀಚೆಗೆ ಡಾಕ್ಟರ್ ನೋಡಿದ್ರೆ ಭಯ ಆಗುತ್ತೆ ಸರ್. ನೀವು ಒಬ್ಬರು ಡಾಕ್ಟ್ರು ಈ ರೀತಿ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಬಹುದು, ಆದರೆ ನಿಜಕ್ಕೂ ಭಯ ಆಗುತ್ತೆ. ಇತ್ತೀಚೆಗೆ ಎಷ್ಟೆಲ್ಲ ಪ್ರಕರಣಗಳಾಗ್ತಾಯಿದೆ ನಿಮಗೂ ಕೂಡ ಗೊತ್ತಿದೆ. ರಿಪೋರ್ಟ್ ಚೇಂಜ್ ಆಗೋದಾಗಿರಬಹುದು, ಅಥವಾ ಡಾಕ್ಟ್ರುಗಳು ಸರಿಯಾಗಿ ಬರದೇ ಇರೋದಿರಬಹುದು, ಅಥವಾ ಪೇಷಂಟ್ಸ್ಗಳನ್ನ ಸರಿಯಾಗಿ ಟ್ರೀಟ್ಮೆಂಟೇ ಕೊಡ್ತಾ ಇಲ್ಲ. ಇತ್ತೀಚೆಗೆ ಬರೀ ಹೆಂಗಾಗ್ಬಿಟ್ಟಿದೆ ಅಂದರೆ ದುಡ್ಡು ಮೇಲೆ ನಿಂತಿದೆ. ಈಗ ನೀವು ಕೂಡ ನೋಡಿರ್ಬೋದು, ದಿನನಿತ್ಯವೂ ಕೂಡ ಇದೇ ಸುದ್ದಿ ಆಗ್ತಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಅಲ್ಲಿ ಸಾವಾಯಿತು ಇಲ್ಲಿ ಸಾವಾಯಿತು ಇದನ್ನೇ ಮಾತನಾಡ್ತಾ ಇದ್ದೀವಿ. ಮೊದಲಿಗೆ ನೀವು ಆರೋಗ್ಯ ಹಕ್ಕು ಅಂತ ಹೇಳ್ತಾ ಇದ್ರಿ. ನಾವು ಶಿಕ್ಷಣ ಹಕ್ಕು ಕೇಳಿದ್ವಿ, ಮಾಹಿತಿ ಹಕ್ಕು ಕೇಳಿದ್ವಿ. ಆದರೆ ಈ ಆರೋಗ್ಯ ಹಕ್ಕು ಅಂದರೆ ಏನು ಸರ್? ಹೌದು, ಇಲ್ಲ ನೀವು ಹೇಳಿದಾಗೆ ತುಂಬ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಸೇವೆ ಸಿಗಬೇಕಾದ್ರೆ, ವೈದ್ಯಕೀಯ ಸೇವೆ ಸಿಗಬೇಕಾದ್ರೆ ತುಂಬ ಕಾಸ್ಟ್ಲಿಸ್ಟ್ ಇದೆ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್ಸು. ಆದರೆ ಇವಾಗ ಏನಾಗಿದೆ, ಹೆಲ್ತ್ ಕೇರ್ ಅನ್ನೋಂಥದ್ದು ಬಿಗ್ ಬಿಸ್ನೆಸ್ ಆಗಿದೆ. ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ. ಹೆಲ್ತ್ ಕೇರಲ್ಲಿ ಜನಕ್ಕೆ ಅಫೋರ್ಡೆಬಲ್ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್, ಅಂದರೆ ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬ ವ್ಯಕ್ತಿ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಇದೆ, ಜೀವಿಸುವ ಹಕ್ಕು ಇದೆ. ಅದೇ ರೀತಿ ಆರೋಗ್ಯ ಹಕ್ಕು ಅನ್ನೋದು ಮನುಷ್ಯನ ಮಾನವನ ಮೂಲಭೂತ ಹಕ್ಕು. ಈಗ ಬೇರೆ ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಈಗ ಅಲ್ಲಿ ಕಂಪ್ಲೀಟಾಗಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಇಸಾಯಿ ಆಗಿರಲಿ, ಇನ್ನು ಯಾವುದೇ ಜಾತಿ ಧರ್ಮದಾಗಲಿ ಪಂಥದವನಾಗಿರಲಿ, ಆ ವ್ಯಕ್ತಿಗೆ ಆ ದೇಶದ ನಾಗರಿಕನಾಗಿದ್ದರೆ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಆ ದೇಶದಲ್ಲಿ ಸರ್ವಿಸ್ ಸಿಗುತ್ತೆ. ಅದರಲ್ಲಿ ಕೆನಡಾದಲ್ಲಿ, ಈಗ ಲಂಡನ್ನಲ್ಲಿ ಅಲ್ಲಿ ಒಂದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಸಿಗೋಲ್ಲ, ಒಂದು ಪ್ರೈವೇಟ್ ಕ್ಲಿನಿಕ್ ಸಿಗೋದಿಲ್ಲ. ಅಲ್ಲೆಲ್ಲ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆ. ಏನೋ ಅದು ಆರೋಗ್ಯ ಕ್ಷೇತ್ರದಲ್ಲಿ ಲಂಡನಲ್ಲಿ ಆ ಥರದ್ದಿದೆ. ಫಿನ್ಲ್ಯಾಂಡ್ನಲ್ಲಿ ಎಜುಕೇಷನ್ 1ನೇ ಕ್ಲಾಸಿಂದ ಹಿಡಿದು ಅಪ್ ಟು ಡಿಗ್ರಿವರೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ ಇದೆ. ಇಸ್ರೇಲಲ್ಲಿ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಅಂದರೆ ಇಸ್ರೇಲಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಟಾಪಲ್ಲಿರೋಂಥದ್ದು. ನಮ್ಮ ದೇಶ ಇರೋಂಥದ್ದು ನಂಬರ್ 1 ಕರಪ್ಷನಲ್ಲಿ ದೇಶ ಇರೋವಂಥದ್ದು, ಇದು ದುಸ್ಥಿತಿ ಇರೋಂಥದ್ದು. ನಾನು ಹೇಳ್ತಾರಂಥದ್ದು, ಈ ದೇಶದಲ್ಲಿ ಯಾಕೆ ಆಗ್ತಾಯಿಲ್ಲ? ಶಿಕ್ಷಣ ಹಕ್ಕು ಇದೆ, ಮಾಹಿತಿ ಹಕ್ಕು ಇದೆ, ಆದರೆ ಆರೋಗ್ಯ ಹಕ್ಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದೇನಿದು ಹೊಸದು ಅಂತ. ರೈಟ್ ಟು ಹೆಲ್ತ್, RTH ಅಂತಾರೆ. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನು, ರೈಟ್ ಟು ಎಜುಕೇಷನ್, ಅದೇ ರೀತಿಯಾಗಿರುವಂಥ ಇದು ಆರೋಗ್ಯ ಹಕ್ಕು ಅನ್ನೋಂಥದ್ದು. ಇದನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಅದರ ಅಸೆಂಬ್ಲಿಯಲ್ಲಿ, ಅಂದರೆ ಇದು ರಾಜ್ಯ ಸರ್ಕಾರ ಅಸೆಂಬ್ಲಿಯಲ್ಲಿ, ಇದನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇದನ್ನು ಬಿಲ್ ಪಾಸ್ ಮಾಡಬೇಕಾಗಿರೋಂಥದ್ದು. ಆರೋಗ್ಯ ಹಕ್ಕನ್ನು ಕಾನೂನನ್ನು ಜಾರಿ ಮಾಡಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗಬೇಕು. ನಿಮ್ಗೆ ಗೊತ್ತಿರೋ ಹಾಗೆ MLAಗಳು, MP ಗಳು, ಮಿನಿಸ್ಟ್ರುಗಳಿಗೆ ಅವ್ರಿಗೆ ಮಣಿಪಾಲೋ, ಒಕ್ಕಾಡೋ, ಇನ್ನು ಯಾವುದಾವುದೋ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ, ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊತಾರೆ. ಏನೋ ಅವ್ರನ್ನ ಇಲೆಕ್ಟ್ ಮಾಡಿ ಅವ್ರನ್ನ ಕಳಿಸಿದವ್ರಿಗೆ. ಜನಸಾಮಾನ್ಯರಿಗೆ ಒಂದು ಆಂಬುಲೆನ್ಸು ಸಿಗಲ್ಲ. ಆಂಬುಲೆನ್ಸ್ ಸಿಕ್ಕರೂ ಅದು ಬರೀ 3 ಕಿಲೋಮೀಟ್ರ್ ಆಂಬುಲೆನ್ಸ್ಗೆ 5,000 10,000 ಕೇಳಿರೋಂಥ ಉದಾಹರಣೆಗಳು ಕೋವಿಡಲ್ಲಿ ಸಾಕಷ್ಟು ಇದ್ದಾವೆ. ಮತ್ತು ನೀವು ಹೇಳಿದಾಗಲೇ ಆವಾಗಲೇ ಮಾತಾಡ್ತಾ ಇರುವಾಗ ನೀವು ಹೇಳ್ತಾ ಇದ್ರು, ಒಂದು ಆಂಬುಲೆನ್ಸನ್ನು ಯಾರನ್ನಾದರೂ ಕರೆದು ಇಂಥ ಹಾಸ್ಪಿಟ್ಲಿಗೆ ಬಿಡಿ ಅಂತ ಹೇಳಿದಾಗ, ಎಮರ್ಜೆನ್ಸಿ ಆದಾಗ ಹತ್ತಿರ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗದೆ ಅವ್ನು 20 ಕಿಲೋಮೀಟ್ರ್ ಹಾಸ್ಪಿಟ್ಲ್. ನಮಸ್ಕಾರ ಮೇಡಮ್. ಸರ್, ವೈದ್ಯೋ ನಾರಾಯಣೋ ಹರಿ ಈ ಮಾತು ಎಲ್ಲರೂ ಕೂಡ ಸಹಜವಾಗಿ ಹೇಳ್ತೀವಿ. ಯಾಕೆಂದರೆ ನಾವು ವೈದ್ಯರನ್ನ ದೇವರ ಸ್ವರೂಪ ಅಂತ ಈಗಲೂ ಕೂಡ ನಂಬಿದ್ದೀವಿ, ಹಿಂದೆಯೂ ಕೂಡ ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇತ್ತೀಚೆಗೆ ಡಾಕ್ಟ್ರು ನೋಡಿದ್ರೆ ಭಯ ಆಗುತ್ತೆ ಸರ್. ನೀವು ಒಬ್ಬರು ಡಾಕ್ಟ್ರು ಈ ರೀತಿ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಬಹುದು, ಆದರೆ ನಿಜಕ್ಕೂ ಭಯ ಆಗುತ್ತೆ. ಇತ್ತೀಚೆಗೆ ಎಷ್ಟೆಲ್ಲ ಪ್ರಕರಣಗಳಾಗ್ತಾಯಿದೆ ನಿಮಗೂ ಕೂಡ ಗೊತ್ತಿದೆ. ರಿಪೋರ್ಟ್ ಚೇಂಜ್ ಆಗೋದಾಗಿರಬಹುದು, ಅಥವಾ ಡಾಕ್ಟ್ರುಗಳು ಸರಿಯಾಗಿ ಬರದೇ ಇರೋದಿರಬಹುದು, ಅಥವಾ ಪೇಷಂಟ್ಸ್ಗಳನ್ನ ಸರಿಯಾಗಿ ಟ್ರೀಟ್ಮೆಂಟೇ ಕೊಡ್ತಾ ಇಲ್ಲ. ಇತ್ತೀಚೆಗೆ ಬರೀ ಹೆಂಗಾಗ್ಬಿಟ್ಟಿದೆ ಅಂದರೆ ದುಡ್ಡು ಮೇಲೆ ನಿಂತಿದೆ. ಈಗ ನೀವು ಕೂಡ ನೋಡಿರ್ಬೋದು, ದಿನನಿತ್ಯವೂ ಕೂಡ ಇದೇ ಸುದ್ದಿ ಆಗ್ತಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಅಲ್ಲಿ ಸಾವಾಯಿತು ಇಲ್ಲಿ ಸಾವಾಯಿತು ಇದನ್ನೇ ಮಾತನಾಡ್ತಾ ಇದ್ದೀವಿ. ಮೊದಲಿಗೆ ನೀವು ಆರೋಗ್ಯ ಹಕ್ಕು ಅಂತ ಹೇಳ್ತಾ ಇದ್ರಿ. ನಾವು ಶಿಕ್ಷಣ ಹಕ್ಕು ಕೇಳಿದ್ವಿ, ಮಾಹಿತಿ ಹಕ್ಕು ಕೇಳಿದ್ವಿ. ಆದರೆ ಈ ಆರೋಗ್ಯ ಹಕ್ಕು ಅಂದರೆ ಏನು ಸರ್? ಹೌದು, ಇಲ್ಲ ನೀವು ಹೇಳಿದಾಗೆ ತುಂಬ ಆರೋಗ್ಯ ಕ್ಷೇತ್ರದಲ್ಲಿ ಆರೋಗ್ಯ ಸೇವೆ ಸಿಗಬೇಕಾದ್ರೆ, ವೈದ್ಯಕೀಯ ಸೇವೆ ಸಿಗಬೇಕಾದ್ರೆ ತುಂಬ ಕಾಸ್ಟ್ಲಿಸ್ಟ್ ಇದೆ. ಹೆಲ್ತ್ ಕೇರ್ ಶುಡ್ ಬಿ ಅ ಸರ್ವಿಸ್, ನಾಟ್ ಹಿಡನ್ ಬಿಗ್ ಬಿಸ್ನೆಸ್ಸು. ಆದರೆ ಇವಾಗ ಏನಾಗಿದೆ, ಹೆಲ್ತ್ ಕೇರ್ ಅನ್ನೋಂಥದ್ದು ಬಿಗ್ ಬಿಸ್ನೆಸ್ ಆಗಿದೆ. ಮೆಡಿಕಲ್ ಅನ್ನೋದೇ ಒಂದು ಬಿಗ್ ಮಾಫಿಯಾ. ಹೆಲ್ತ್ ಕೇರಲ್ಲಿ ಜನಕ್ಕೆ ಅಫೋರ್ಡೆಬಲ್ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್, ಅಂದರೆ ಮಾನವನ ಮೂಲಭೂತ ಹಕ್ಕು. ಪ್ರತಿಯೊಬ್ಬ ವ್ಯಕ್ತಿ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಇದೆ, ಜೀವಿಸುವ ಹಕ್ಕು ಇದೆ. ಅದೇ ರೀತಿ ಆರೋಗ್ಯ ಹಕ್ಕು ಅನ್ನೋದು ಮನುಷ್ಯನ ಮಾನವನ ಮೂಲಭೂತ ಹಕ್ಕು. ಈಗ ಬೇರೆ ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಈಗ ಅಲ್ಲಿ ಕಂಪ್ಲೀಟಾಗಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಇದೆ. ಅಂದರೆ ಒಬ್ಬ ವ್ಯಕ್ತಿಗೆ ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಹಿಂದೂ ಆಗಿರಲಿ, ಮುಸ್ಲಿಮ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಇಸಾಯಿ ಆಗಿರಲಿ, ಇನ್ನು ಯಾವುದೇ ಜಾತಿ ಧರ್ಮದಾಗಲಿ ಪಂಥದವನಾಗಿರಲಿ, ಆ ವ್ಯಕ್ತಿಗೆ ಆ ದೇಶದ ನಾಗರಿಕನಾಗಿದ್ದರೆ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಆ ದೇಶದಲ್ಲಿ ಸರ್ವಿಸ್ ಸಿಗುತ್ತೆ. ಅದರಲ್ಲಿ ಕೆನಡಾದಲ್ಲಿ, ಈಗ ಲಂಡನ್ನಲ್ಲಿ ಅಲ್ಲಿ ಒಂದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಸಿಗೋಲ್ಲ, ಒಂದು ಪ್ರೈವೇಟ್ ಕ್ಲಿನಿಕ್ ಸಿಗೋದಿಲ್ಲ. ಅಲ್ಲೆಲ್ಲ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆ.
ಏನೋ ಅದು ಆರೋಗ್ಯ ಕ್ಷೇತ್ರದಲ್ಲಿ ಲಂಡನಲ್ಲಿ ಆ ಥರದ್ದಿದೆ. ಫಿನ್ಲ್ಯಾಂಡ್ನಲ್ಲಿ ಎಜುಕೇಷನ್ 1ನೇ ಕ್ಲಾಸಿಂದ ಹಿಡಿದು ಅಪ್ ಟು ಡಿಗ್ರಿವರೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ ಇದೆ. ಇಸ್ರೇಲಲ್ಲಿ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಅಂದರೆ ಇಸ್ರೇಲಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಟಾಪಲ್ಲಿರೋಂಥದ್ದು. ನಮ್ಮ ದೇಶ ಇರೋಂಥದ್ದು ನಂಬರ್ 1 ಕರಪ್ಷನಲ್ಲಿ ದೇಶ ಇರೋವಂಥದ್ದು, ಇದು ದುಸ್ಥಿತಿ ಇರೋಂಥದ್ದು. ನಾನು ಹೇಳ್ತಾರಂಥದ್ದು ಈ ದೇಶದಲ್ಲಿ ಯಾಕೆ ಆಗ್ತಾಯಿಲ್ಲ, ಶಿಕ್ಷಣ ಹಕ್ಕು ಇದೆ, ಮಾಹಿತಿ ಹಕ್ಕು ಇದೆ, ಆದರೆ ಆರೋಗ್ಯ ಹಕ್ಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದೇನಿದು ಹೊಸದು ಅಂತ. ರೈಟ್ ಟು ಹೆಲ್ತ್, RTH ಅಂತಾರೆ. RTI ಅಂದರೆ ರೈಟ್ ಟು ಇನ್ಫಾರ್ಮೇಷನು, ರೈಟ್ ಟು ಎಜುಕೇಷನ್, ಅದೇ ರೀತಿಯಾಗಿರುವಂಥ ಇದು ಆರೋಗ್ಯ ಹಕ್ಕು ಅನ್ನೋಂಥದ್ದು. ಇದನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಅದರ ಅಸೆಂಬ್ಲಿಯಲ್ಲಿ ಅಂದರೆ ಇದು ರಾಜ್ಯ ಸರ್ಕಾರ ಅಸೆಂಬ್ಲಿಯಲ್ಲಿ ಇದನ್ನು, ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇದನ್ನು ಬಿಲ್ ಪಾಸ್ ಮಾಡಬೇಕಾಗಿರೋಂಥದ್ದು. ಆರೋಗ್ಯ ಹಕ್ಕನ್ನು ಕಾನೂನು ಜಾರಿ ಮಾಡಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗಬೇಕು. ನಿಮ್ಗೆ ಗೊತ್ತಿರೋ ಹಾಗೆ MLAಗಳು, MP ಗಳು, ಮಿನಿಸ್ಟ್ರುಗಳಿಗೆ ಅವ್ರಿಗೆ ಮಣಿಪಾಲೋ, ಒಕ್ಕಾಡೋ, ಇನ್ನು ಯಾವುದಾವುದೋ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ, ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊತಾರೆ. ಏನೋ ಅವ್ರನ್ನ ಇಲೆಕ್ಟ್ ಮಾಡಿ ಅವ್ರನ್ನ ಕಳಿಸಿದವ್ರಿಗೆ. ಜನಸಾಮಾನ್ಯರಿಗೆ ಒಂದು ಆಂಬುಲೆನ್ಸು ಸಿಗಲ್ಲ. ಆಂಬುಲೆನ್ಸ್ ಸಿಕ್ಕರೂ ಅದು ಬರೀ 3 ಕಿಲೋಮೀಟ್ರ್ ಆಂಬುಲೆನ್ಸ್ಗೆ 5,000 10,000 ಕೇಳಿರೋಂಥ ಉದಾಹರಣೆಗಳು ಕೋವಿಡಲ್ಲಿ ಸಾಕಷ್ಟು ಇದ್ದಾವೆ. ಮತ್ತು ನೀವು ಹೇಳಿದಾಗಲೇ ಆವಾಗಲೇ ಮಾತಾಡ್ತಾ ಇರುವಾಗ ನೀವು ಹೇಳ್ತಾ ಇದ್ರಿ, ಒಂದು ಆಂಬುಲೆನ್ಸನ್ನು ಯಾರನ್ನಾದರೂ ಕರೆದು ಇಂಥ ಹಾಸ್ಪಿಟ್ಲಿಗೆ ಬಿಡಿ ಅಂತ ಹೇಳಿದಾಗ, ಎಮರ್ಜೆನ್ಸಿ ಆದಾಗ ಹತ್ತಿರ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗೋದೆ ಅವ್ನು 20 ಕಿಲೋಮೀಟ್ರ್ ಹಾಸ್ಪಿಟ್ಲ್